ಗಾಯ್ಸ್, ಕ್ರಿಕೆಟಲ್ಲಿ ಈ ಬ್ಯಾಟಲ್ಲಿ ಹೆಂಗೆ ತಿರುಗಿಸಿ ಮುಳುಗಿಸಿ ಹೊಡೆದ್ರು ಬಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಮನೇಲಿ ಒಂದು ಹಳೆಯ ಬ್ಯಾಟ್ ಇತ್ತು, ಅದು ತಗೊಂಡ್ಬಂದಿದ್ದೀನಿ. ನೋಡಿ ಹೆಂಗಿದೆ ಬ್ಯಾಟ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ತರದ ಬ್ಯಾಟ್ನ ಇದಕ್ಕೆ ಎರಡು ಇಡ್ಬೋದು. ಈ ತರದ ಬ್ಯಾಟ್ನ ನೋಡಿ ಹೆಂಗಿದೆ. ಈ ಬ್ಯಾಟ್ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಬೋಲ್ಡ್ ಆಗಲ್ಲ. ಬ್ಯಾಟ್ ಆಗ್ಲೇಬೇಕು ಅಂತಾರಲ್ಲ, ಅವ್ರಿಗೆ ಟ್ಯಾಗ್ ಕಮೆಂಟು ಏನೋ ಒಂದು ಮಾಡಿಬಿಡಿ. ಟಚ್ ಕೊಟ್ಟಿದ್ದ ಬಾಲಲ್ಲೇ ಸಿಕ್ಸೇ ಹೋಗ್ಬಿಡ್ಬೇಕು. ನೋಡ್ತೀನಿ ಇವತ್ತು. ಈ ಬ್ಯಾಟ್ ನೋಡಿ, ಸೈಜ್ ನೋಡಿ, ವಿಕೆಟ್ಗೆ ಅಡ್ಡ ಇಟ್ಟರೆ ಸಾಕು, ಹಿಂಗೆ ವಿಕೆಟೇ ಕಾಣಿಸಲ್ಲ ನೋಡಿ. ಇವತ್ತು ನೋಡೇ ಬಿಡ್ತೀನಿ ಬಾಲ್ ಯಾಕೆ ಕನೆಕ್ಟ್ ಆಗಲ್ಲ ಅಂತ. ಈ ದನಗಳ ಜೊತೆನೆ ಕ್ರಿಕೆಟ್ ಆಡ್ಬೇಕು. ರೆಡಿನೇ ಇಲ್ಲ, ಆಡೋಣ. ಹೋಗ ಕಡೆ ಹೋಗ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೋಗ್. 4:15 ಬರ್ತೀನಿ ಅಂತ ಹೇಳ್ದಾರಿಲ್ಲ. 5 ಗಂಟೆ ಆದ್ರೆ ಇನ್ನು ಒಬ್ರು ಇಲ್ಲ. ಇಲ್ಲಿ ನಮ್ಮೂರಲ್ಲಿ ಮಾತ್ರ ಹಿಂಗೇನೆ, ಎಲ್ಲ ಕಡೆ ಹಿಂಗೇನೆ. 6 ವಿಕೆಟ್ ಬಿಟ್ಟು ದನಗಳು ಎಮ್ಮೆಗಳಿದೆ, ಬಿಟ್ರೆ ಬೇರೆ ಯಾರಿಲ್ಲ. ಈ ಬ್ಯಾಟಲ್ಲಿ ಔಟ್ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ಔಟ್ ಆದ್ರು ಹಿಂಗೆ ಇಟ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ಬೋದು. ಸ್ಟೂಲು ಅಲ್ಲ, ಬೆಂಚ್ ಮೇಲೆ ಕೂತಂಗಿರುತ್ತೆ. ಒಳ್ಳೆ ಆರಾಮಾಗಿ ಕುತ್ಕೊಬೋದು, ಬೇಕಾದ್ರೆ ಮಲ್ಕೊಂಡು